ಇತ್ತು. ಸಂಗ್ರಾಂಪುರದಲ್ಲಿ ಇಬ್ರು ಅಜ್ಜಿಯಂದ್ರು ತಾರಾ ಮತ್ತು ಸಿತಾರಾ ಇರ್ತಾ ಇದ್ರು. ಇಡೀ ಸಂಗ್ರಾಂಪುರದಲ್ಲಿ ಅವರಿಬ್ರು ಹೆಸರುವಾಸಿ ಆಗಿದ್ರು. ನೀನ್ ನಿನ್ನೆ ಕೊಟ್ಟಿರೋ ಮೀನ್ಗಳಲ್ಲಿ ಸ್ವಾದನೇ ಇರ್ಲಿಲ್ಲ. ಅನ್ಸ್ತಾ ಇದೆ ನನ್ ಭಯ ಈ ಬಜಾರಲ್ಲಿ ಕಡಿಮೆ ಆಗ್ತಾ ಇದೆ ಅಂತ. ಇಲ್ಲ ತಾರಾ ಅವ್ರೆ, ನಿಮ್ಮನ್ನ ನೋಡಿದ್ರೆ ಈ ಇಡೀ ಬಾಜಾರೇ ತುಂಬಾ ಹೆದರುತ್ತೆ. ನಿಮ್ಗಿನ್ನ ಮೊದ್ಲು ಸಿತಾರಾ ಅವ್ರು ಬಂದು ಒಳ್ಳೊಳ್ಳೆ ಮೀನನ್ನ ತಗೊಂಡು ಹೋಗಿದ್ದಾರೆ. ಆ ಸಿತಾರಾನ ಏನಾದ್ರೂ ಮಾಡ್ಲೇಬೇಕಾಗುತ್ತೆ. ಯಾವಾಗ್ಲೂ ನನ್ಕಿಂತ ಮುಂಚೆ ಚೆನ್ನಾಗಿ ಮಲಾಯನ ತಿಂತಾನೆ ಇರ್ತಾಳೆ. ಅದಲ್ಲ ಮೀನು. ಸುಮ್ನೆ ಇರು, ಬೇರೆ ಎಲ್ಲಿಂದಾದ್ರೂ ಮೀನ್ನ ತಂದ್ಕೊಡು. ತಾರಾ ಮತ್ತು ಸಿತಾರಾ ಎಷ್ಟು ಜಗಳಾಡ್ತಿದ್ರು ಅಂದ್ರೆ ಅವ್ರು ಹೇಳೋಷ್ಟ್ರಲ್ಲಿ ಅವ್ರು ಏನ್ ಬೇಕಾದನ್ನ ತಂದ್ಕೊಡ್ತಾ ಇದ್ರು. ತಟ್ಟಂತ ತಂದ್ಕೊಡ್ತಿದ್ರು. ಅಷ್ಟ್ರಲ್ಲಿ ಅಲ್ಲಿ ಲಕ್ಕನ್ ಓಡ್ಕೊಂಡು ಬಂದು ತಾರಾ ಹತ್ರ ಹೀಗ್ ಹೇಳ್ತಾನೆ, ಅಜ್ಜಿ ಅಜ್ಜಿ ಅಜ್ಜಿ, ಆ ಗದ್ದೆಯಲ್ಲಿ ನಮ್ಮ ಟ್ರ್ಯಾಕ್ಟರ್ ಹೂತ್ಕೊಂಡಿದೆ. ಅದನ್ನ ನೀವು ಎತ್ಕೊಟ್ರೆ ನಿಮಗೆ ಒಳ್ಳೇದೇ ಆಗುತ್ತೆ. ಅಜ್ಜಿ ಯಾರನ್ನ ಕರೀತಿದ್ಯಾ? ಕಾಲ್ ಮೀ ತಾರಾ ಓನ್ಲಿ. ಮತ್ತೆ ನೀನೇನ್ ಹೇಳ್ದೆ? ಒಳ್ಳೇದು ಅಜ್ಜಿ, ನಿಮ್ಗೆ ಒಳ್ಳೇದಾಗುತ್ತೆ. ಲಕ್ಕನ್ನ ಮಾತುಗಳನ್ನು ಕೇಳಿ ತಾರಾ ಅಲ್ಲಿಗೆ ಬಂದ್ಬಿಟ್ಲು ಮತ್ತು ಗದ್ದೆಯಲ್ಲಿ ಟ್ರ್ಯಾಕ್ಟರ್ ಇದ್ದದನ್ನು ನೋಡಿ, ಇದೊಂದ್ ಚಿಕ್ಕ ವಿಷಯ ಅಷ್ಟೇ, ಎಲ್ರು ಒಂದ್ ಸ್ವಲ್ಪ ಆ ಕಡೆ ಹೋಗಿ ನಾನ್ ನೋಡ್ಕೋತೀನಿ. ತಾರಾ ಗದ್ದೆ ಒಳಗಡೆ ಹೋಗ್ಬಿಟ್ಲು ಮತ್ತು ಟ್ರ್ಯಾಕ್ಟರ್ ಗದ್ದೆ ಒಳಗಡೆ ಇದ್ದದನ್ನು ನೋಡಿ ತಾರಾ ಕೈ ಹಾಕಿದ ತಕ್ಷಣ ಆ ಗದ್ದೆಯಲ್ಲಿದ್ದ ಟ್ರ್ಯಾಕ್ಟರ್ ಹೊರಗಡೆ ಬಂದ್ಬಿಡ್ತು. ಆಶ್ಚರ್ಯ, ಈ ಮುದುಕಿಯಲ್ಲಿ ಇಷ್ಟೊಂದು ಶಕ್ತಿ ಹೇಗ್ ಬಂತು? ನಾನು ಇದೀನಿ 24 ವರ್ಷದವನು, ಆದ್ರೆ ಸೊಂಟ ಈಗ್ಲೂ ನೋವ್ತಾ ಇದೆ, ಕೂದ್ಲು ಉದುರ್ತಾ ಇದೆ, ಹೈಟು ಕಮ್ಮಿ ಇದೀನಿ. ತಾರಾ ಮಾಡಿರೋ ಕೆಲ್ಸವನ್ನು ನೋಡಿ ಎಲ್ರು ಬೆಚ್ಚಬಿದ್ರು. ಅಷ್ಟ್ರಲ್ಲಿ ಅಲ್ಲಿ ಸಿತಾರಾ ಬಂದ್ಬಿಟ್ಲು ಮತ್ತೆ ಹೇಳಿದ್ಲು, ಹಾ ಇದೇನ್ ದೊಡ್ಡ ವಿಷಯನಾ? ಇದನ್ನ ಸುಲಭವ. ಕೂದ್ಲು ಉದುರ್ತಾ ಇದೆ, ಹೈಟು ಕಮ್ಮಿ ಇದೀನಿ. ತಾರಾ ಮಾಡಿರೋ ಕೆಲ್ಸವನ್ನು ನೋಡಿ ಎಲ್ರು ಬೆಚ್ಚಬಿದ್ರು. ಅಷ್ಟ್ರಲ್ಲಿ ಅಲ್ಲಿ ಸಿತಾರಾ ಬಂದ್ಬಿಟ್ಲು ಮತ್ತೆ ಹೇಳಿದ್ಲು, ಹಾ ಇದೇನ್ ದೊಡ್ಡ ವಿಷಯನಾ? ಇದನ್ನ ಸುಲಭವಾಗಿ ಮಾಡ್ತೀನಿ. ಗದ್ದೆ ಒಳಗಡೆ ಕೂಡ ಹೋಗ್ದೆ ನನ್ ಟ್ರ್ಯಾಕ್ಟರ್ನ ಹೊರಗ್ ತರ್ತಾ ಇದ್ದೆ. ದೊಡ್ಡದಾಗ್ ಬಂದ್ಬಿಟ್ಲು ಟ್ರ್ಯಾಕ್ಟರ್ ತೆಗಿಯೋಳು. ಮತ್ತೆ ನೀರ್ ತೆಗಿಯಕ್ಕೇನೋ ನಿನ್ ಕೈ ಬೆನ್ನು ನೋವಾಗ್ತಿದೆ ಅಂತ ಹೇಳ್ತಾ ಇದ್ದೆ. ಅಷ್ಟಿದು ಟ್ರ್ಯಾಕ್ಟರ್ನ ನೀನ್ ಹೇಗ್ ಹೊರಗ್ ತೆಗಿತೀಯ? ನಾನೀಗ ಚಿಕ್ಕ ಕೆಲ್ಸಗಳನ್ನೆಲ್ಲ ಮಾಡಿ ನನ್ ಟೈಮ್ ವೇಸ್ಟ್ ಮಾಡಲ್ಲ. ನಾನ್ ದೊಡ್ಡ ಕೆಲ್ಸಗಳನ್ನೇ ಮಾಡೋದು. ಸಿತಾರಾ ಇಷ್ಟು ಹೇಳಿ ಅಲ್ಲಿಂದ ಹೊರಟು ಬಿಡ್ತಾಳೆ ಮತ್ತು ತಾರಾ ಸಿಟ್ ಮಾಡ್ಕೊಂಡು ಹೀಗೆ ಹೇಳ್ತಾಳೆ, ಸಾಕು, ತುಂಬಾನೇ ಆಯ್ತು. ಇವಳು ನನ್ನ ಹತ್ರ ಯಾಕೆಷ್ಟು ಕೋಪ ಮಾಡ್ಕೋತಾಳೆ ಅಂತ ಗೊತ್ತಿಲ್ಲ. ಆದ್ರೆ ಇವಾಗ ನಾನು ಆಟಕ್ಕೆ ಇಳಿತೀನಿ. ತಾರಾ ಅಲ್ಲಿಂದ ತನ್ನ ಮನೆಗೆ ಹೊರಟ್ಬಿಡ್ತಾಳೆ ಮತ್ತು ಫ್ರೆಶ್ ಆಗಿರೋ ಮೀನ್ನ ಅಡ್ಗೆ ಮಾಡ್ತಾಳೆ. ಇವತ್ ನಾನು ಹೊಟ್ಟೆ ತುಂಬಾ ಊಟ ಮಾಡ್ತೀನಿ. ಫ್ರೆಶ್ ಮೀನುಗಳು. ಫಿಶ್ ಕರಿ ಮಾಡಿ ತುಫಾನಿ ಫಿಶ್ನ ಮಾಡ್ತೀನಿ. ಒಂದ್ ಕೆಲ್ಸ ಮಾಡ್ತೀನಿ, ಇವತ್ತು ನಾನು ತಂದೂರಿ ಫಿಶ್ನ ಮಾಡ್ತೀನಿ. ನಾಳೆ ಕರಿ ಫಿಶ್ ಅಥವಾ ಫಿಶ್ ಫ್ರೈ ಮಾಡ್ತೀನಿ, ನೋಡೋಣ ಹೇಗಿರುತ್ತೆ ಅಂತ. ತಾರಾ ತನ್ನ ಮನೆಯಲ್ಲಿ ತುಂಬಾ ಚೆನ್ನಾಗಿ ತಂದೂರಿ ಫಿಶ್ನ ಮಾಡ್ತಾಳೆ. ಅದರ ಸುಗಂಧ ಇಡೀ ಊರಲ್ಲಿ ಹರಡಿರುತ್ತೆ ಮತ್ತು ಸಿತಾರಾ ಮನೆಗೂ ಹೋಗುತ್ತೆ. ವಾವ್, ಎಷ್ಟ್ ಚೆನ್ನಾಗಿದೆ ಅಲ್ವಾ? ಊರಲ್ಲಿ ಯಾರೋ ಮೀನ್ ಮಾಡ್ತಾ ಇದ್ದಾರೆ. ಈ ಮೀನನ್ನ ನಾನೇನಾದ್ರೂ ತಿಂದಿಲ್ಲ ಅಂದ್ರೆ ನನ್ನ ಹೆಸರು ಸಿತಾರಾನೇ ಅಲ್ಲ. ಮೀನು ಅಯ್ಯೋ ವಾವ್, ಇದು ಅಂತೂ ತಂದೂರಿ ಮೀನು. ಆದ್ರೆ ಈ ಪರಿಮಳ ಎಲ್ಲಿಂದ ಬರ್ತಾ ಇದೆ? ಅಯ್ಯೋ, ಇದು ತಾರಾ ಮನೆಯಿಂದ ಬರ್ತಾ ಇದೆ. ಆ ಅಜ್ಜಿಗೆ ಇವಾಗ್ಲೇ ನನ್ ಪಾಠ ಕಲ್ಸ್ಬೇಕಾಗುತ್ತೆ. ತುಂಬಾನೇ ಖುಷಿ ಆಗುತ್ತೆ. ಇವಾಗ ನೋಡಿ ನಾನು ಏನ್ ಮಾಡ್ತೀನಿ ಅಂತ. ತಾರಾ ಅಕ್ಕ ಅವ್ರೆ, ನಿಮ್ಮ ಚಿನ್ನದ ಮಂಗಲ್ಸೂತ್ರ ನೆಲದಲ್ಲಿ ಬಿದ್ದಿದೆ. ಅಯ್ಯೋ, ಇಲ್ಲಿ ಚಿನ್ನದ ಬಳೆಗಳು ಕೂಡ ಬಿದ್ದಿದೆ. ಏನಂದೆ? ಚಿನ್ನದ ಬಳೆಗಳು, ಮಂಗಲ್ಸೂತ್ರ? ಅದೆಲ್ಲ ನಂದೇ. ಒಂದ್ ನಿಮಿಷ ಬಂದೆ. ನನ್ ಕೆಲ್ಸ ಆಯ್ತಲ್ವಾ, ಇವಾಗ ಮಜಾ ಬರುತ್ತೆ. ತಾರಾ ಹೊರಗ್ ಬಂದ ತಕ್ಷಣ ಸಿತಾರಾ ತನ್ನಂತಾನೆ ತುಂಬಾ ಚಿಕ್ಕದಾಗಿ ಮಾಡ್ತಾಳೆ ಮತ್ತು ತಾರಾಳ ಕಿಟಕಿಯಿಂದ ಒಳಗಡೆ ಹೋಗ್ತಾಳೆ. ಇದು ಒಳ್ಳೆ ವಿಷಯ ಆಯ್ತು, ನನ್ ಶಕ್ತಿ ನನ್ನ ಹತ್ರ ಇದೆ. ಮತ್ತು ಎಲ್ಲ ತಂದೂರಿ ಮೀನ್ಗಳನ್ನ ತಿನ್ಬಿಟ್ಲು. ಎಲ್ಲ ತಿಂದು ಹೊಟ್ಟೆ ತುಂಬದ್ಮೇಲೆ ಸಿತಾರಾ ತಾರಾಳ ಬೆಡ್ ಮೇಲೆ ಮಲಗ್ಬಿಡ್ತಾಳೆ. ವಾವ್, ಅದ್ಭುತ. ಇದೇ ಜೀವನನ ನಾನು ಬಯಸ್ತಾನೆ ಇದ್ದೆ. ಈ ಸ್ವಾದಕ್ಕೋಸ್ಕರ ನಾನು ಭೂಮಿ ಮೇಲೇನೆ ಇದ್ದೀನಿ. ಯಾವ್ದೋ ತಲೆ ಕೆಟ್ಟವನೇ ಇರ್ಬೇಕು ನನ್ ಜೊತೆ ಹೀಗೆಲ್ಲ ಮಾಡೋನು. ಮತ್ತೆ ನಾನು ಕೂಡ ಸುಮ್ನೆ ಆಸೆಯಿಂದ ಹೊರಗ್ ಬಂದೆ. ತಾರಾ ತನ್ನಷ್ಟಕ್ಕೆ ಮಾತ್ನಾಡುತ್ತಾ ತನ್ ಕೋಣೆ ಒಳಗಡೆ ಬಂದ್ಬಿಡ್ತಾಳೆ. ಮತ್ತೆ ಅಲ್ಲಿ ಹೋಗಿ ನೋಡ್ದಾಗ ಸಿತಾರಾ ಎಲ್ಲ ತಂದೂರಿ ಮೀನ್ಗಳನ್ನ ತಿಂದಿದ್ಲು ಮತ್ತು ಬೆಡ್ ಮೇಲೆ ತುಂಬಾ ಆರಾಮಾಗಿ ವಿಶ್ರಾಂತಿ ತಗೋತಿದ್ಲು.
ಎಲ್ಲಾ ಕಡೆ ಮೀನ್ಗಳ ಮುಳ್ಳು ಬಿದ್ದಿತ್ತು. ಸಿತಾರಾ, ನೀನ್ ಇಲ್ಲಿ ಏನ್ ಮಾಡ್ತಿದ್ಯಾ? ನಿನ್ಗೆ ಎಷ್ಟೊಂದ್ ಧೈರ್ಯನಾ? ನಾನ್ ಎಲ್ಲ ತಂದೂರಿ ಮೀನ್ಗಳನ್ನ ನೀನೇ ತಿನ್ಬಿಟ್ಟೆ. ಎಲ್ಲ ಮೀನು ಅಂದ್ರೆ ಇದ್ದಿದ್ದು 4 ಅಲ್ವಾ? ತುಂಬಾನೇ ಚೆನ್ನಾಗಿತ್ತು. ಸಿತಾರಾ ಇಷ್ಟು ಹೇಳೊಳಗಡೆ ತಾರಾ ತನ್ನ ಕೈಯಿಂದ ಡೈನಿಂಗ್ ಟೇಬಲ್ನ ತೆಗೆದು ಸಿತಾರ ಮೇಲೆ ಎಸ್ದ್ಬಿಟ್ಲು. ಸಿತಾರ ತನ್ನ ಕಡೆಗೆ ಒಂದು ಹಾರೋ ಡೈನಿಂಗ್ ಟೇಬಲ್ ಬರೋದನ್ನು ನೋಡಿ ತನ್ನ ಶಕ್ತಿಗಳನ್ನ ಉಪಯೋಗಿಸಿ ತನ್ನ ದೇಹವನ್ನು ತುಂಬಾ ಚಿಕ್ಕದಾಗಿ ಮಾಡ್ಕೊಂಡ್ಬಿಟ್ಲು. ಡೈನಿಂಗ್ ಟೇಬಲ್ ಎಷ್ಟು ಜೋರಾಗಿ ಬರ್ತಾ ಇತ್ತಂದ್ರೆ ತಾರಾಳ ಮನೆಯಲ್ಲಿದ್ದ ಟಿವಿ ಆ ಡೈನಿಂಗ್ ಟೇಬಲ್ ಇಂದ ಹೊಡೆದೋಯ್ತು. ಹೌದಾ, ಇವಾಗ ನಿನ್ಗೆ ಆಟ ಆಡ್ಬೇಕಾ? ಸರಿ, ಜೊತೆಗೆ ಆಟ ಆಡೋಣ. ಇಷ್ಟು ಹೇಳಿ ಸಿತಾರ ಓಡ್ಕೊಂಡು ಮನೆ ಹೊರಗೆ ಬಂದ್ಬಿಡ್ತಾಳೆ ಮತ್ತು ತಾರಾ ಅವಳ ಹಿಂಬಾಲಿಸ್ತಾಳೆ. ಊರ್ ಹೊರಗೆ ಬಂದ ತಕ್ಷಣ ಸಿತಾರ ಅಲ್ಲಿದ್ದ ರಿಕ್ಷಾವನ್ನ ತನ್ನ ಕೈಯಿಂದ ತಗೊಂಡು ಇದನ್ ನೋಡಿ ಊರವರೆಲ್ಲ ತುಂಬಾನೇ ಬೆಚ್ಚ ಬಿದ್ರು. ಆಗ ಸಿತಾರ, ಈಗ ನಿಮ್ ಆಟಗಳೆಲ್ಲ ಮುಗೀತು. ಇವಾಗ ನೀವ್ ನೋಡಿ, ಈ ಊರಲ್ಲಿ ಒಬ್ಳೆ ಸಿಂಹಿನಿ ಇರ್ತಾಳೆ, ಮತ್ತೆ ಅದು ನಾನೇ. ಇಷ್ಟು ಹೇಳಿ ಸಿತಾರ ತನ್ನ ಕೈಯಿಂದ ಎತ್ತಿದ್ದ ರಿಕ್ಷಾವನ್ನ ತಾರಾಳ್ ಕಡೆಗೆ ಎಸಿತಾಳೆ. ಆದ್ರೆ ತಾರಾಳಲ್ಲಿ ಎಷ್ಟು ಶಕ್ತಿ ಇರುತ್ತೆ ಅಂದ್ರೆ ಅವಳು ಹಾರುತ್ತಿದ್ದ ರಿಕ್ಷಾವನ್ನ ಒಂದೇ ಕೈಯಿಂದ ಹಿಡ್ಕೊಂಡು ಮತ್ತು ತುಂಬಾ ಆರಾಮಾಗಿ ಹೀಗೆ ಹೇಳುತ್ತಾಳೆ, ಈ ಮಕ್ಕಳಾಡೋ ಆಟವನ್ನ ನನ್ನ ಹತ್ರ ಆಡ್ಬೇಡ. ನಿನ್ನನ್ನ ನಾನು. ತಾರಾಳಿಗೆ ತುಂಬಾನೇ ಸಿಟ್ಟು ಬರ್ತಾನೆ ಇತ್ತು. ತಾರಾ ಒಂದು ದೊಡ್ಡದಾಗಿರೋ ಟ್ರ್ಯಾಕ್ಟರ್ನ ಎತ್ಕೊಳ್ತಾನೆ ಇದ್ಲು. ಆಗ ರಾಜನ 2 ಸೈನಿಕರು ನಗಾಡವನ್ನು ಬಾರಿಸುತ್ತಾ ಹೀಗೆ ಹೇಳಕ್ಕೆ ಶುರು ಮಾಡಿದ್ರು. ಕೇಳಿ 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 ಕೇಳಿ, ನಿಮ್ಮಿಬ್ರು ನಿಮ್ ಶಕ್ತಿನ ಆಮೇಲೆ ತೋರಿಸಿ. ಮೊದಲು ನಮ್ಮ ರಾಜರ ಆದೇಶ ಕೇಳಿ. ರಾಜರ ಆದೇಶ ಏನಂದ್ರೆ, ರಾಜ್ಯದಲ್ಲಿ ಒಂದ್ ದೊಡ್ಡ ಕಾರ್ಯಕ್ರಮ ನಡೆಯುತ್ತೆ. ಈ ಕಾರ್ಯಕ್ರಮದಲ್ಲಿ ಎಲ್ಲ ವಯಸ್ಸಿನ ಜನರು, ದೊಡ್ಡವರಾಗಿರ್ಬೋದು, ಚಿಕ್ಕ ಮಕ್ಕಳಾಗ್ಬೋದು, ಮಧ್ಯಮ ವಯಸ್ಕರಾಗ್ಬೋದು, ಭಾಗವಹಿಸಬಹುದಾಗಿದೆ. ಗೆದ್ದವರಿಗೆ ಬಹುಮಾನ ಸಿಗುತ್ತೆ. ಅವರಿಗೆ ಜಮೀನ್ ಸಿಗ್ಬೋದು, ದೊಡ್ಡ ಮನೆ ಸಿಗಬಹುದು, ಅದರಲ್ಲಿ ಚಿನ್ನಾಭರಣ ವಸ್ತ್ರಗಳು ಇರ್ತವೆ. ಕೇಳಿ ಕೇಳಿ ಕೇಳಿ. ಸೈನಿಕರ ಮಾತುಗಳನ್ನು ಕೇಳಿ ತಾರಾ ಟ್ರ್ಯಾಕ್ಟರ್ನ ಕೆಳಗಿಟ್ಲು ಮತ್ತೆ ಹೇಳಕ್ ಶುರು ಮಾಡಿದ್ಲು, ಇದನ್ ಖಂಡಿತವಾಗ್ಲೂ ನಾನೇ ಕೇಳ್ತೀನಿ. ನನ್ನನ್ ಬಿಟ್ಟು ಇಲ್ಲಿ ಬೇರೆ ಯಾರು ಇಲ್ಲ. ಇವಾಗ ಮಜಾ ಬರುತ್ತೆ. ಟ್ರ್ಯಾಕ್ಟರ್ ನನ್ ಕೆಳಗಿಟ್ಟೆ ಅಷ್ಟೇ, ಆದ್ರೆ ನಿನ್ಗೆ ಉತ್ತರಗಳನ್ನ ಆ ಪ್ರತಿಯೋಗಿತದಲ್ಲೇ ಕೊಡ್ತೀನಿ. ಊರಿನ ಎಲ್ಲ ಸದಸ್ಯರು, ಮಕ್ಕಳು ಮತ್ತು ದೊಡ್ಡವರು ಆ ಪ್ರತಿಯೋಗಿತದಲ್ಲಿ ಭಾಗವಹಿಸ್ತಿದ್ರು. ಎಲ್ಲಾ ಕಡೆ ಅದರ ಬಗ್ಗೆನೇ ಎಲ್ರೂ ಮಾತಾಡ್ತಿದ್ರು. ನನಗನ್ಸುತ್ತೆ ಈ ಕಾರ್ಯಕ್ರಮದಲ್ಲಿ ನಾನ್ ಗೆಲ್ತೀನಿ ಅಂತ.